ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನನ್ನು ಭಜಿಸುವ ಭಕ್ತರು ಎರಡು ರೀತಿಯಲ್ಲಿದ್ದಾರೆ ಅಂತ ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಅದ್ಭುತವಾದ ಪ್ರಪಂಚವನ್ನು, ವಿಶ್ವವನ್ನು ಕಂಡಾಗ ತನ್ನ ಶರೀರ, ತನ್ನ ಇಂದ್ರಿಯಗಳು, ತನ್ನ ಮನಸ್ಸು, ಬುದ್ಧಿ ಇವುಗಳೆಲ್ಲವನ್ನು ತಾನು ಕಂಡು ಇಂತಹ ಅದ್ಭುತವಾದ ಪ್ರಪಂಚದ ನಿರ್ಮಾಣವನ್ನು ಮಾಡಿದ ಮಹಾಮಹಿಮನ್ಯಾರು, ನನಗೆ ಶರೀರವನ್ನು ಕೊಟ್ಟು ಪರಮೋಪಕಾರ ಮಾಡಿದಂತಹ ವ್ಯಕ್ತಿ ಯಾರು, ಹೇಗಿದ್ದಾನೆ, ಅವನ ಸ್ವರೂಪ ಏನು, ಅವನ ಬಗ್ಗೆ ನಾನು ಹೆಚ್ಚು ತಿಳಿಯಬೇಕು, ಭಕ್ತಿ ಮಾಡಬೇಕು ಅಂತ ಅಪೇಕ್ಷೆ ಪಡುವಂತಹ ವ್ಯಕ್ತಿಗಳಿದ್ದಾರೆ. ಏಕಾಂತ ಭಕ್ತರು ಅಂತ ಅವರನ್ನು ಕರೀತಾರೆ. ಅಂತಹ ಯೋಗ್ಯತೆ ಇದ್ದವರಿಗೆ ಭಗವತ್ ಸ್ವರೂಪವನ್ನೇ ಪ್ರಧಾನವಾಗಿ ಪ್ರತಿಪಾದನೆ ಮಾಡುತ್ತದೆ ವೇದಗಳು. ಇನ್ನು ಕೆಲವರಿದ್ದಾರೆ ನಮ್ಮಂಥವರು ಭಕ್ತರೇ, ಆದರೆ ಮಧ್ಯಮ ಭಕ್ತರು. ಅಂಥವರಿಗೂ ವೇದ ಉಪದೇಶ ಮಾಡುತ್ತದೆ. ಅವರಿಗೆಲ್ಲ ಏನು ಅಂದರೆ, ಎಷ್ಟು ಕಷ್ಟಗಳು, ದುಃಖಗಳು, ತಾಪತ್ರಯಗಳು ಇವುಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಅವರಿಗೆ ಚಿಂತೆ. ಅವರಿಗೆ ಈ ಎಲ್ಲ ದುಃಖಗಳ ಪರಿಹಾರಕ್ಕೆ, ದುಃಖಗಳ ಸಂಬಂಧವೇ ಇಲ್ಲದ ಸ್ವರೂಪಾನಂದಾವಿರ್ಭಾವ ರೂಪವಾದ ಮೋಕ್ಷಕ್ಕೆ ಸಾಧನನಾದವನು ಭಗವಂತ ಎಂಬುದಾಗಿ ಅವರನ್ನು ಕುರಿತು ವೇದ ಉಪದೇಶ ಮಾಡುತ್ತದೆ. ಎಲ್ಲರಿಗೂ ಉಪದೇಶ ಮಾಡುವುದು ಭಗವಂತನನ್ನೇ, ಭಗವಂತನ ಮಹಿಮೆಯನ್ನೇ. ಕೆಲವರಿಗೆ ಭಗವಂತನಿಗಾಗಿ ಭಗವಂತ ಬೇಕು, ಅವನ ಮಹಿಮೆಯನ್ನು ತಿಳಿಯುವುದೇ ಅವರಿಗೆ ಅಪೇಕ್ಷಿತ. ಅದಕ್ಕೋಸ್ಕರ ಪರಮಾತ್ಮನನ್ನು ಪ್ರತಿಪಾದನೆ ಮಾಡುತ್ತದೆ. ಸಾಮಾನ್ಯರಿಗೆ ಅವರಿಗೆ ಅಪೇಕ್ಷಿತವಾದ ಮೋಕ್ಷಕ್ಕೆ ಸಾಧನನಾಗಿದ್ದಾನೆ ಭಗವಂತ ಅನ್ನುವುದಕ್ಕೋಸ್ಕರ ಪರಮಾತ್ಮನನ್ನು ಉಪದೇಶ ಮಾಡುತ್ತದೆ. ಶ್ರೀಮದಾಚಾರ್ಯರು ಒಂದು ಶಬ್ದವನ್ನು ಪ್ರಯೋಗ ಮಾಡುತ್ತಾರೆ, ಮುಖ್ಯೇಷ್ಟಂ ವಾ ಸುಮನಸಾಂ. ಟೀಕಾಕೃತ್ಪಾದರು ಅದಕ್ಕೆ ಅರ್ಥ ಬರೀತಾರೆ, ಪುರುಷಾರ್ಥಾಂತರ ಅಕಲುಷಿತ ಮನಸಾಂ. ಯಾರಿಗೆ ಬೇರೆ ಪುರುಷಾರ್ಥಗಳ ಅಪೇಕ್ಷೆ ಎಂಬ ಕಾಲುಷ್ಯ, ಕೊಳಚೆ ಮನಸ್ಸಿನಲ್ಲಿ ಇಲ್ಲ, ಅಂತಹ ಶುದ್ಧ ಮನಸ್ಸಿನ ಏಕಾಂತ ಭಕ್ತರಿಗೆ ಭಗವಂತನೇ ಮುಖ್ಯವಾಗಿ ಇಷ್ಟ ಅಂತ. ಮುಖ್ಯ ಇಷ್ಟ ಅಂತ ಏನಿದು ಅಂದರೆ, ಇಷ್ಟ ಸಾಧನವಾದರೂ ಇಷ್ಟನೇ. ನಮಗೆಲ್ಲ ಭೋಜನ ಇಷ್ಟ. ಯಾಕೆ? ಭೋಜನದಿಂದ ಸಂತೋಷವಾಗ್ತದೆ, ತೃಪ್ತಿ ಆಗ್ತದೆ ಎನ್ನುವುದಕ್ಕೆ ಭೋಜನವೂ ಇಷ್ಟ. ಹಾಗೆ ದೇವರು ಇಷ್ಟ ಅಲ್ಲ, ಮುಖ್ಯೇಷ್ಟ. ಇನ್ನೊಂದಕ್ಕಾಗಿ ಇಷ್ಟನಾದವನಲ್ಲ, ಅವನೇ ಮುಖ್ಯೇಷ್ಟ ಅಂತ ತಿಳಿಸಿಕೊಡುವುದಕ್ಕೆ ಮುಖ್ಯೇಷ್ಟಂ ವಾ ಸುಮನಸಾಂ ಎಂಬುದಾಗಿ ಹೇಳಿದ್ದಾರೆ. ಅದನ್ನು ಶ್ರೀಮದಾಚಾರ್ಯರು ಪ್ರಾರಂಭದಲ್ಲಿ ಕಾರ್ಯತಾಚ ನಕಾಚಿತ್ ಸ್ಯಾತ್ ಇಷ್ಟ ಸಾಧನತಾಂ ವಿನಾ ಅಂತ ಹೇಳುವಾಗ ಮುಖ್ಯವಾಗಿ ಭಗವಂತನಿಗೆ ಇಷ್ಟತ್ವ ರೂಪ ಕಾರ್ಯತಾ ಇದೆ, ಇಷ್ಟ ಸಾಧನತಾ ಅಲ್ಲ. ಮಧ್ಯಮ ಭಕ್ತರ ದೃಷ್ಟಿಯಲ್ಲಿ ಇಷ್ಟ ಸಾಧನತಾ, ಆದರೆ ಏಕಾಂತ ಭಕ್ತರ ದೃಷ್ಟಿಯಲ್ಲಿ ಪರಮಾತ್ಮನಿಗಿರೋದು ಇಷ್ಟತಾನೆ. ಅದನ್ನೇ ಹೇಳಿಲ್ಲ ಪ್ರಾರಂಭದಲ್ಲಿ, ಉಪಕ್ರಮದಲ್ಲಿ ಕಾರ್ಯತಾಚ ನಕಾಚಿತ್ ಸ್ಯಾತ್ ಇಷ್ಟ ಸಾಧನತಾಂ ವಿನಾ ಅಂತ. ಅದಕ್ಕೆ ಏನು ಅಭಿಪ್ರಾಯ ಅಂತ ಟೀಕಾಕೃತ್ಪಾದರು ಇಷ್ಟತಾಂ ವಿನಾ ಇತ್ಯಪಿ ಉಪಲಕ್ಷಣಂ ಅಂತ ಅದನ್ನು ಉಪಲಕ್ಷಣತೆಯ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಈ ರೀತಿಯ ಅಭಿಪ್ರಾಯವನ್ನು ನಾವು ತಿಳಿಯಬೇಕು. ಕಾರ್ಯತಾಚ ನಕಾಚಿತ್ ಸ್ಯಾತ್ ಇಷ್ಟ ಸಾಧನತಾಂ ವಿನಾ. ಇಲ್ಲಿ ಅನೇಕ ಅಧ್ಯಾಹಾರಾದಿಗಳನ್ನು ಮಾಡಿದರೆ ನಮಗೆ ಅಭಿಪ್ರೇತವಾದ ಅರ್ಥವನ್ನು, ಅರ್ಥಾತ್ ಶ್ರೀಮದಾಚಾರ್ಯರು ತಮಗೆ ಅಭಿಪ್ರೇತವಾದ ಅರ್ಥವನ್ನು ಹೇಗೆ ಇಲ್ಲಿ ಮೂಡಿಸಿದ್ದಾರೆ ಅಂತ ನಾವು ತಿಳಿಯಬಹುದು. ಪುರುಷಾರ್ಥಾಂತರ ಅಕಲುಷಿತ ಮನಸಾಂ ಅಂತ. ಯಾರ ಮನಸ್ಸಿನಲ್ಲಿ ಬೇರೆ ಪುರುಷಾರ್ಥಗಳು ಬೇಕು ಅನ್ನುವ ಅಪೇಕ್ಷೆ ಇಲ್ಲ ಅಂಥವರು, ಅಂದರೆ ಯೇಷಾಂ ಮನಸ್ಸಿ ಕಾಚಿತ್ ಕಾರ್ಯತಾ ಅಂದರೆ ಯತ್ಕಿಂಚಿತ್ ಸಂಬಂಧಿನಿ ಕಾರ್ಯತಾ ಯೇಷಾಂ ದೃಷ್ಟ್ಯಾ ನೈವ ಅಸ್ತಿ. ಕಾರ್ಯತಾ ಅನ್ನುವುದಕ್ಕೆ ಅರ್ಥ ಏನು? ಇಷ್ಟ ಸಾಧನತಾ ಅಥವಾ ಇಷ್ಟತಾ. ಬೆಳಗ್ಗೆ ಕಾರ್ಯತಾ ಅನ್ನುವ ಶಬ್ದಕ್ಕೆ ಇಷ್ಟ ಸಾಧನತಾ ಅಂತ ಹೇಗೆ ಅರ್ಥ ಅಂತ ಹೇಳಿದ್ದೇವೆ, ಮತ್ತೆ ಹೇಳೋದಿಲ್ಲ, ಸಮಯವಾಗಿದೆ. ಕಾರ್ಯತಾ ಅನ್ನುವ ಶಬ್ದಕ್ಕೆ ಇಷ್ಟತಾ ಅನ್ನುವ ಅರ್ಥ ಹೇಗೆ? ಕ ಅನ್ನುವ ಶಬ್ದಕ್ಕೆ ಇಷ್ಟ ಅನ್ನುವ ಅರ್ಥವನ್ನು ಬೆಳಗ್ಗೆ ತಿಳಿದಿದ್ದೀರಿ. ಕಾಮ್ಯತೆ ಇತಿ ಕಂ ಇಷ್ಟಂ. ಆರ್ಯ ಅನ್ನುವುದಕ್ಕೆ ಪೂಜ್ಯ ಅಂತ ಅರ್ಥ, ಮುಖ್ಯ ಅಂತ ಅರ್ಥ. ಆರ್ಯಂಚ ತತ್ಕಂಚ ಕಾರ್ಯಂ.
ವಿಶೇಷಣ ಉತ್ತರ ಪದ. ಆರ್ಯಂಚ ತತ್ಕಂಚ ಕಾರ್ಯಂ ಅಂದರೆ ಪೂಜ್ಯಂ ಇಷ್ಟಂ. ಪೂಜ್ಯಂ ಇಷ್ಟಂ ಅಂದರೆ ಮುಖ್ಯಂ ಇಷ್ಟಂ ಅಂತ ಅರ್ಥ. ಕಾರ್ಯಂ ಅಂದರೆ ಮುಖ್ಯೇಷ್ಟಂ. ಕಾರ್ಯತ ಅಂದರೆ ಮುಖ್ಯೇಷ್ಟತ ಅಂತ ಅರ್ಥ. ಯೇಷಾಂ ದೃಷ್ಟ್ಯ ಕಾರ್ಯತ ಇಷ್ಟತ ಅಥವಾ ಇಷ್ಟಸಾಧನತಾ ಕಾಚಿತ್ನ ಯತ್ಕಿಂಚಿದ್ ವಸ್ತು ಸಂಬಂಧಿನಿ ನೈವ ಅಸ್ತಿ ಪುರುಷಾರ್ಥಾಂತರ ಅಕಲುಷಿತ ಮನಸಾಂ. ತೇಷಾಂ ದೃಷ್ಟ್ಯ ಕಾರ್ಯತ ಕಸ್ಯ ಅಸ್ತಿ ಅಂದರೆ ಯಸ್ಯ ಕಾರ್ಯತ ತಸ್ಯೈವ ಕಾರ್ಯತ ಅಸ್ತಿ ಅಂತ. ಯಸ್ಯ ಕಾರ್ಯತ ಕೋ ಬ್ರಹ್ಮ. ಕಾರ್ಯತ ಅಂದರೆ ಬ್ರಹ್ಮಪೂಜ್ಯತ. ಯಸ್ಯ ಕಾರ್ಯತ ಅಸ್ತಿ ಬ್ರಹ್ಮಪೂಜ್ಯತ ಅಸ್ತಿ ವಿಷ್ಣೋ ತಸ್ಯೈವ ಕಾರ್ಯತ ಅಸ್ತಿ ಮುಖ್ಯೇಷ್ಟತ ಅಸ್ತಿ ಅಂತ. ಕಾರ್ಯತ ಚ ನ ಕಾಚಿತ್ ಸ್ಯಾತ್ ಯೇಷಾಂ ಮನಸಿ. ಯೇಷಾಂ ಮನಸ್ಸಿ ಅಂದರೆ ಬೇಕಾದ್ರೆ ಅಧ್ಯಾರ ಮಾಡಿಕೊಡ್ರಿ, ಇಲ್ಲ ಅದನ್ನು ಕಾಚಿತ್ ಅನ್ನೋದ್ರಿಂದ ತೊಗೊಂಡ್ಬರ್ಬೋದು. ಕ ಅನ್ನೋ ಶಬ್ದಕ್ಕೆ ಬ್ರಹ್ಮ, ಅರ್ಕ, ಅಗ್ನಿ, ಚಿತ್ತ, ಯಮ, ಕೇಕಿ ಅಂತ ಅರ್ಥ ಇದೆ. ಚಿತ್ತ ಅಂತೆ ಅರ್ಥ ಇದೆ. ಹಾಗಾಗಿ ಯೇಷಾಂ ಕಾರ್ಯತ ಕಾಚಿತ್ ಕಾರ್ಯತ ನ ಕಾಚಿತ್. ಯಾವುದೋ ವಸ್ತು ಸಂಬಂಧಿಯಾದ ಕಾರ್ಯತ ಅವರ ಕಾಚಿತ್ತಾಗಿಲ್ಲ, ಅವರ ಮನಸ್ಸಿನೊಳಗೆ ಸೇರಿಲ್ಲ. ತೇಷಾಂ ದೃಷ್ಟ್ಯ ಯಸ್ಯ ಕಾರ್ಯತ ಬ್ರಹ್ಮಪೂಜ್ಯತ ತಸ್ಯೈವ ಕಾರ್ಯತ ಮುಖ್ಯೇಷ್ಟತ ವರ್ತತೆ. ಕಾರ್ಯತ ಚ ನ ಕಾಚಿತ್ ಸ್ಯಾತ್ ಇಷ್ಟ ಸಾಧನತಾಂ ವಿನಾ. ಏನಿದು ಪಾಂಡಿತ್ಯ ತೋರಿಸಿದ್ರೆ ಆಯಿತಾ? ಟೀಕಾ ವಿರೋಧ ಬರ್ತದೆ. ಉಪಲಕ್ಷಣತೆಯ ತಗೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ, ನೀವು ಯೋಗ ವೃತ್ಯ ಅಲ್ಲಿಂದ ತಂದರೆ ಹೇಗೆ ಅಂತ ಟೀಕಾಕೃತ್ಪಾದರ ಅಭಿಪ್ರಾಯ. ಈ ಇಷ್ಟತ ಅಂತನ್ನುವ ಅರ್ಥವೂ ಕೂಡ ಕಾರ್ಯತ ಅಂತನ್ನುವ ಶಬ್ದದಿಂದ ಯಾವುದೇ ರೀತಿಯ ಲಕ್ಷಣಕ್ಕೆ, ಲಕ್ಷಣ ಅಂದರೆ ಶಾಸ್ತ್ರ ಅಂತ ಅರ್ಥ, ಲಕ್ಷಣಕ್ಕೆ ಶಾಸ್ತ್ರಕ್ಕೆ ವಿರೋಧವಿಲ್ಲದಂತೆ ಶಬ್ದಶಾಸ್ತ್ರದ ನಿಯಮಗಳಿಗೆ ಅನುಗುಣವಾಗಿ ಯೋಗ ವೃತ್ತಿಯಿಂದಲೂ ನೀವು ತರಬಹುದು. ಲಕ್ಷಣಶಾಸ್ತ್ರಕ್ಕೆ ಹತ್ತಿರದಲ್ಲೇ ಇದೆ, ಹೊರತಾಗಿಲ್ಲ ಅನ್ನುವ ಅರ್ಥದಲ್ಲಿ. ವ್ಯಾಖ್ಯಾನತೋ ವಿಶೇಷ ಪ್ರತಿಪತ್ತಿ ನಹಿ ಸಂದೇಹಾದ ಅಲಕ್ಷಣಂ. ಲಕ್ಷಣ ಅಂದರೆ ಜ್ಞಾಪಕ, ಶಾಸ್ತ್ರ ಅಂತ ಅರ್ಥ. ಇದು ಹೇಗಿದೆ ಅಂದರೆ ಇದು ಉಪಲಕ್ಷಣ. ಜ್ಞಾಪಕವಾದ ವ್ಯಾಕರಣಾದಿ ಶಾಸ್ತ್ರಗಳ ಪ್ರಕಾರ ಯೋಗವನ್ನು ನೋಡಿದರೆ ಅದಕ್ಕೆ ಹೊಂದುವ ರೀತಿಯಲ್ಲಿ ನಿಮಗೆ ಅರ್ಥ ಬರ್ತದೆ ಎನ್ನುವುದು ಟೀಕಾಭಿಪ್ರಾಯವಾದ್ದರಿಂದ ಕಾರ್ಯತಾ ಚ ನ ಕಾಚಿತ್ ಸ್ಯಾತ್ ಇಷ್ಟ ಸಾಧನತಾಂ ವಿನಾ ಅಂತನ್ನುವುದರಿಂದ ಈ ಅಭಿಪ್ರಾಯವನ್ನು ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು.